अमित शाह ಮೇಲಿದ್ದ ಕೊಲೆ ಪ್ರಕರಣದ ಬಗ್ಗೆ ಮಾತಾಡಿದ ಸುಬ್ರಹ್ಮಣ್ಯನ್ ಸ್ವಾಮಿ. अमित शाह तो गुंडा है, मैं बता रहा हूँ. अब छापने तो मुझे कोई आपत्ति नहीं. ಅಮಿತ್ ಶಾ ಒಬ್ಬ ಗೂಂಡ. ಬಿಜೆಪಿಯ ಡಾರ್ಕ್ ಸೀಕ್ರೆಟ್ ಬಯಲಾಗಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇತ್ತೀಚಿನ ದಿನಗಳಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಮತ್ತೆ ಸುದ್ದಿಯಲ್ಲಿ ಇದ್ದಾರೆ. ಒಂದು ಕಾಲದಲ್ಲಿ ಬಿಜೆಪಿ ಒಳಗೆ ಪ್ರಭಾವಿ ಧ್ವನಿಯಾಗಿದ್ದಂಥ ಅವರು ಈಗ ಅದೇ ಪಕ್ಷದ ನಾಯಕತ್ವದ ವಿರುದ್ಧ ನಿರಂತರವಾಗಿ ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಸ್ವಾಮಿ ಮಾಡ್ತಾ ಇರುವಂತಹ ಆರೋಪಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ಇತ್ತೀಚೆಗೆ ಬಿಜೆಪಿ ಪಕ್ಷದ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಪಕ್ಷದ ಒಳಗಿನ ಕೆಲವು ಗಂಭೀರ ವಿಷಯಗಳನ್ನು ಬಯಲು ಮಾಡ್ತಿದ್ದಾರೆ. ಇವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಬಗ್ಗೆ ನೇರವಾಗಿ ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ. ಇತ್ತೀಚೆಗೆ ಎಫ್ಸ್ಟೀನ್ ಫೈಲ್ಸ್ಗೆ ಸಂಬಂಧಿಸಿದಂತೆ ಸುದ್ದಿಗಳು ವೈರಲ್ ಆಗಿದ್ವು. ಹಲವು ಮಹಿಳಾ ಮಂತ್ರಿಗಳು ತಮ್ಮ ಸ್ಥಾನಕ್ಕಾಗಿ ಮೋದಿ ಜೊತೆಗೆ ಸಂಬಂಧವನ್ನು ಹೊಂದಿದ್ರು, ಆ ಸಂಬಂಧದಿಂದಾನೇ ಮಂತ್ರಿ ಸ್ಥಾನದಲ್ಲಿ ಕೂತಿರೋದು ಅಂತ ಆರೋಪ ಮಾಡಿದ್ರು. ಸೊ ಈಗ ಅಮಿತ್ ಶಾ ಅವರನ್ನ ಒಬ್ಬ ಗೂಂಡ ಅಂತ ಸ್ವಾಮಿಯವರು ಇಂಟರ್ವ್ಯೂನಲ್ಲಿ ಹೇಳಿದ್ದು ಮತ್ತೆ ದೊಡ್ಡ ಸುದ್ದಿಯಾಗಿದೆ. अमित शाह तो गुंडा है, मैं बता रहा हूँ. अब छापने तो मुझे कोई आपत्ति नहीं. मैं कह रहा हूँ कि अमित शाह एक गुंडा है और जो उसने किया हरेन पांड्या की हत्या में, वो कभी ना कभी आएगा इस देश में. कटघरे में इनको खड़ा होना पड़ेगा. ಅವರು ಈ ಮೂಲಕ 23 ವರ್ಷಗಳ ಹಿಂದಿನ ಹರೇನ್ ಪಾಂಡ್ಯ ಅವರ ಹತ್ಯೆ ಪ್ರಕರಣವನ್ನ ಮತ್ತೊಮ್ಮೆ ಜನರ ಮುಂದೆ ತಂದಿದ್ದಾರೆ. ಹರೇನ್ ಪಾಂಡ್ಯ ಅಂತಂದ್ರೆ ಬಿಜೆಪಿ ರಾಜಕೀಯದಲ್ಲಿ ಎಂದೂ ಮರೆಯಲಾಗದ ಹೆಸರು. 2002ರ ಗುಜರಾತ್ ಗಲಭೆಗಳ ವಿರುದ್ಧ ಅವರು ಧೈರ್ಯವಾಗಿ ಧ್ವನಿ ಎತ್ತಿದ್ರು. ಅದಕ್ಕಾಗಿ ಮೋದಿ ಶಾ ಜೋಡಿಯಿಂದ ಟಾರ್ಗೆಟ್ ಆಗ್ತಾರೆ. ಆ ಗಲಭೆಗಳಲ್ಲಿ ಅವರು ತಮ್ಮ ಕ್ಷೇತ್ರದಲ್ಲಿ ನಡೆದಂತ ಸತ್ಯಗಳನ್ನ ಬಯಲು ಮಾಡಿದ್ರು. ಅವರ ಹತ್ಯೆಯಾಗಿ ಈಗ ಸರಿಯಾಗಿ 23 ವರ್ಷಗಳು ತುಂಬಿದೆ. 2003ರ ಮಾರ್ಚ್ 26ಕ್ಕೆ ಅವರು ಕೊಲ್ಲಲ್ಪಟ್ಟಿದ್ರು. ಆದರೆ ಈ ಹತ್ಯೆಯ ಹಿಂದೆ ನಿಜವಾಗ್ಲೂ ಯಾರಿದ್ರು ಅನ್ನೋದು ಇಂದಿಗೂ ಸಹ ಒಂದು ದೊಡ್ಡ ರಹಸ್ಯವಾಗಿ ಉಳಿದಿರೋದು. ಸ್ವಾಮಿಯವರು ಇದನ್ನ ಮತ್ತೆ ಎತ್ತಿ ಅಮಿತ್ ಶಾ ಅವರನ್ನ ಗೂಂಡಾ ಅಂತ ಕರೆಯೋ ಮೂಲಕ ಈ ಪ್ರಶ್ನೆ ಬಿಜೆಪಿ ಮತ್ತು RSS ಅವರನ್ನ ಯಾವ ರೀತಿ ಕಾಡ್ತಾ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ಪಾಂಡ್ಯ ಅವರು RSS ಬೆಂಬಲಿತ ಕುಟುಂಬದಿಂದ ಬಂದಂಥವ್ರು. ಅವರ ತಂದೆ ವಿಠಲ್ ಭಾಯಿ ಪಾಂಡ್ಯ ಹಿಂದುತ್ವ ಸಿದ್ಧಾಂತದ ತೀವ್ರ ಬೆಂಬಲಿಗರಾಗಿದ್ದವರು. ಆದರೆ ಪಾಂಡ್ಯ ಅವರು ಗುಜರಾತ್ ಗಲಭೆ ನಂತರ ಸಂಪೂರ್ಣವಾಗಿ ಬದಲಾಗ್ಬಿಡ್ತಾರೆ. ಅಹಮದಾಬಾದ್ನ ಎಲ್ಲಿಸ್ ಬ್ರಿಡ್ಜ್ ಕ್ಷೇತ್ರದಿಂದ ಅವರು ಸತತ 3 ಬಾರಿ ಚುನಾವಣೆಯನ್ನ ಗೆಲ್ತಾರೆ. ಕೇಶುಭಾಯಿ ಪಟೇಲ್ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ರು. ನಂತರ ಮೋದಿ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿ ಕೆಲಸ ಮಾಡಿದ್ರು. 2002ರ ಗಲಭೆಗಳ ಸಮಯದಲ್ಲಿ ಅವರ ಕ್ಷೇತ್ರದ ಪಾಲ್ಡಿ ಪ್ರದೇಶದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ತುಂಬಾ ಹಾನಿಯಾಗುತ್ತೆ. ಕೆಲವರು ಪಾಂಡ್ಯ ಅವರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿದ್ರು. ಆದ್ರೆ ಅವರು ಜೀವನದ ಅಂತ್ಯದವರೆಗೂ ಸಹ ಆ ಆರೋಪಗಳನ್ನ ತಿರಸ್ಕರಿಸ್ತಾನೆ ಬಂದಿದ್ರು. ಸೊ ಇವರು ಕನ್ಸರ್ನ್ ಸಿಟಿಸನ್ ಟ್ರಿಬ್ಯುನಲ್ಸ್ ಅನ್ನೋ ಸಂಸ್ಥೆಗೆ ಹೋಗಿ ಗಲಭೆ ವಿವರಗಳನ್ನ ಮಾತಾಡ್ತಾರೆ. ಅಲ್ಲಿ ಅವರು ಗಲಭೆ ಸಾಮಾನ್ಯ ಕೋಮು ಉದ್ವಿಗ್ನತೆಯಲ್ಲ, ಬದಲಿಗೆ ಯೋಜಿತವಾಗಿ ನಡೆಸಿದ ಸಂಚು ಅಂತ ಹೇಳಿದ್ರು. ಪೊಲೀಸ್ ಅಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ನಿಷ್ಕ್ರಿಯರಾಗಿದ್ರು ಅಂತ ವಿವರಿಸಿದ್ರು. ಆ ಬಗ್ಗೆ ಟ್ರಿಬ್ಯುನಲ್ ಸಂಚಾಲಕಿಯೂ ಆಗಿದ್ದಂಥ ಮಾನವ ಹಕ್ಕು ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಡ್ ಅವರು ತಮ್ಮ ದ ಮರ್ಡರ್ ಮೋಸ್ಟ್ ಫಾಲ್ ಹೌ ಹರೇನ್ ಪಾಂಡ್ಯ ವಾಸ್ ಸೈಲೆನ್ಸ್ಡ್ ಅನ್ನೋ ಲೇಖನದಲ್ಲಿ ವಿವರಿಸಿದ್ದಾರೆ. ಸೊ ಒಂದು ಸಭೆಯಲ್ಲಿ ಮೋದಿಯವರು ಪೊಲೀಸರಿಗೆ ಹಿಂದೂಗಳು ತಮ್ಮ ಕೋಪವನ್ನ ಹೊರಗೆ ತೋರಿಸೋಕೆ ಅವಕಾಶ ಮಾಡಿಕೊಡಿ, ಅವರನ್ನು ತಡಿಬೇಡಿ ಅಂತ ಸೂಚನೆಯನ್ನ ಕೊಟ್ಟಿದ್ರು ಅಂತ ಪಾಂಡ್ಯ ಅವರು ಟ್ರಿಬ್ಯುನಲ್ ಅಲ್ಲಿ ಹೇಳಿದ್ರು. ಸೊ ಅವರು ಗಲಭೆಯಲ್ಲಿ ತೊಡಗಿದಂಥ ಗುಂಪುಗಳನ್ನು ತಡೆಯೋಕೆ ಪ್ರಯತ್ನಿಸಿದ್ರು, ಕೇವಲ ಆಸ್ತಿ ನಾಶ ಮಾಡುವಂತೆ ಮನವೊಲಿಸಿದ್ರು ಅಂತ ಸಹ ಹೇಳಿದ್ರು. ಅಷ್ಟೇ ಅಲ್ಲ, ಸುರಸ್ಪುರದ ದಾವೂದಿ ಬೊಹ್ರಾ ಧಾರ್ಮಿಕ ನಾಯಕರನ್ನ ತಮ್ಮ ಭದ್ರತೆ ಬಳಸಿ ವಿಮಾನ ನಿಲ್ದಾಣಕ್ಕೆ ಕರೆದೊಯ್ದು ಮುಂಬೈಗೆ ಸುರಕ್ಷಿತವಾಗಿಯೂ ಸಹ ಇವರು ಕಳಿಸ್ಕೊಟ್ಟಿದ್ರು. ಸೊ ಈ ಸತ್ಯಗಳನ್ನ ಬಯಲು ಮಾಡಿದ್ದಕ್ಕಾಗಿ ಪಾಂಡ್ಯ ಅವರು ಹಲವು ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಸೊ ಮೋದಿ ಸರ್ಕಾರದ ಕಣ್ಣು ಪಾಂಡ್ಯ ಮೇಲೆ ಬೀಳತ್ತೆ. 2002ರ ಜೂನ್ ವೇಳೆಗೆ ಇದು ಮಾಧ್ಯಮಗಳಿಗೂ ಗೊತ್ತಾಗತ್ತೆ. ಅದರ ನಂತರ ಅವರು ರಾಜಕೀಯವಾಗಿ ಬಹಿಷ್ಕೃತರಾಗ್ತಾರೆ. ಬಿಜೆಪಿಯೊಳಗೆ ಅವರಿಗೆ ಆಂತರಿಕ ವಿರೋಧ ಹೆಚ್ಚಾಗೋಕೆ ಶುರುವಾಗತ್ತೆ. ಅದರಲ್ಲೂ ನರೇಂದ್ರ ಮೋದಿ ಅವರು ಭಿನ್ನಾಭಿಪ್ರಾಯಗಳನ್ನು ಸಹಿಸ್ತಾ ಇರಲಿಲ್ಲ. 2002ರ ಜೂನ್ನಲ್ಲಿ ಪಾಂಡ್ಯ ಅವರು ಸಚಿವ ಸ್ಥಾನವನ್ನು ಕಳ್ಕೊಳ್ತಾರೆ. ಡಿಸೆಂಬರ್ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಗೋದಿಲ್ಲ. ಮೋದಿ ಮತ್ತೆ ಅಧಿಕಾರಕ್ಕೆ ಬಂದಾಗ ಪಾಂಡ್ಯ ಅವರನ್ನ ಪಕ್ಷದಲ್ಲಿ ಸಂಪೂರ್ಣವಾಗಿ ಮೂಲೆ ಗುಂಪು ಮಾಡಿಬಿಡ್ಲಾಗತ್ತೆ. ಆದರೆ 3 ತಿಂಗಳ ನಂತರ ಅಂದರೆ 2003ರ ಮಾರ್ಚ್ 26ರ ಮುಂಜಾನೆ ಇವರು ಲಾ ಗಾರ್ಡನ್ ಪ್ರದೇಶದಲ್ಲಿ ವಾಕಿಂಗ್ ಹೋದಾಗ ಗುಂಡಿನ ದಾಳಿಗೆ ಬಲಿಯಾಗ್ತಾರೆ.
ಅವರ ದೇಹ ರಸ್ತೆ ಬದಿಯಲ್ಲಿ ಗಂಟೆಗಳ ಕಾಲ ಅನಾಥವಾಗಿ ಬೀಳುತ್ತೆ. ಆ ಪ್ರದೇಶ ಜನನಿಬಿಡವಾಗಿದ್ರೂ ಸಹ ಯಾರೂ ಸಾಕ್ಷಿಗಿರಲಿಲ್ಲ. ಸೊ ಕೊಲೆಗಿಂತ ಕೆಲವು ದಿನಗಳ ಮುಂಚೆ ಅಲ್ಲಿದ್ದಂಥ ಬಟ್ಟೆ ವ್ಯಾಪಾರಿಗಳನ್ನು ತೆರವು ಮಾಡಲಾಗಿತ್ತು. ಎಲ್ಲಿಸ್ ಬ್ರಿಡ್ಜ್ ಪೊಲೀಸ್ ಠಾಣೆ ಸಮೀಪ ಇದ್ರೂ ಸಹ ಮೊದಲು ಬೇರೆ ಪೊಲೀಸರು ಬಂದಿದ್ರು. ಎಲ್ಲಿಸ್ ಬ್ರಿಡ್ಜ್ ಪೊಲೀಸ್ ಠಾಣೆಯು ಲಾ ಗಾರ್ಡನ್ಗೆ ಅತ್ಯಂತ ಸಮೀಪದಲ್ಲಿದೆ. ಆದರೆ ವಿಚಿತ್ರ ಅನ್ನುವಂತೆ ನವರಂಗ್ಪುರ್ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಎಲ್ಲಿಸ್ ಬ್ರಿಡ್ಜ್ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿ ಅವರು ಬೇರೆ ಉದ್ಯಾನವನಕ್ಕೆ ಹೋಗುವಂತೆ ಮಾಡಲಾಗಿತ್ತು ಅಂತ ಸಹ ವರದಿಯಾಗಿದೆ. ಸೊ ಪಾಂಡ್ಯ ಅವರ ಮೇಲೆ ತಿಂಗಳುಗಳ ಕಾಲ ನಿಗಾ ಇಡಲಾಗಿತ್ತು ಅಂತ ದಾಖಲೆಗಳು ಹೇಳುತ್ತೆ. ಗುಜರಾತ್ ಪೊಲೀಸ್ ಅಧಿಕಾರಿ RB ಶ್ರೀಕುಮಾರ್ ಅವರು ಇದನ್ನು ಬಹಿರಂಗಪಡಿಸ್ತಾರೆ. ಮೋದಿ ಅವರ ಕಚೇರಿಯಿಂದ ಫೋನ್ ದಾಖಲೆಗಳು ಬೇಕಿತ್ತು ಅಂತ ಒತ್ತಾಯಿಸಲಾಗುತ್ತೆ. ಇನ್ನೊಂದು ಸುದ್ದಿ ಪ್ರಕಾರ 2002ರ ಜೂನ್ನಲ್ಲಿ ಮುಖ್ಯ ಕಾರ್ಯದರ್ಶಿ ಸುಬ್ರಾಮ್ ಅವರು ಶ್ರೀಕುಮಾರ್ ಅವರಿಗೆ ರಥಯಾತ್ರೆಗೆ ಅಡ್ಡಿಪಡಿಸೋರನ್ನ ಮುಗಿಸ್ಬೇಕು ಅಂತ ಮೋದಿ ನಿರ್ಧಾರ ಮಾಡಿದ್ರು ಅಂತ ಸಹ ಹೇಳಲಾಗಿದೆ. ಸೊ ಸ್ವಾಮಿಯವರು ಈ ಎಲ್ಲಾ ವಿಷಯಗಳನ್ನ ಗಮನಿಸಿ 2022ರಲ್ಲಿ ಟ್ವೀಟ್ ಮಾಡಿದ್ರು. ಮೋದಿ ಮತ್ತು ಶಾ ಅವರು ನನ್ನ ಮೇಲೆ ಹರೇನ್ ಪಾಂಡ್ಯಗೆ ಮಾಡಿದ ರೀತಿ ಮಾಡ್ತಾ ಇಲ್ಲ ಅಂತ ನಾನು ಆಶಿಸ್ತೇನೆ. ಹಾಗಾದ್ರೆ ನಾನು ನನ್ನ ಸ್ನೇಹಿತರಿಗೆ ಎಚ್ಚರಿಕೆ ನೀಡಬೇಕಾಗತ್ತೆ ಅಂತ ಬರೆದಿದ್ರು. ಸೊ ಈಗ ಅವರು ಅಮಿತ್ ಶಾ ಅವರನ್ನ ಗೂಂಡಾ ಅಂತ ಕರೆದು ಈ ಹಳೆಯ ಪ್ರಕರಣವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಸೊ ಪ್ರಕರಣದ ತನಿಖೆ CBI ಮಾಡುತ್ತೆ. 15 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸುತ್ತೆ. ಆದರೆ ಗುಜರಾತ್ ಹೈಕೋರ್ಟ್ ಎಲ್ಲರನ್ನು ಸಹ ಖುಲಾಸೆ ಮಾಡುತ್ತೆ. 2019ರಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ರದ್ದುಗೊಳಿಸಿ 12 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ. ಆದರೆ ನಿಜವಾದ ಸಂಚನ ರೂಪಿಸಿದವರು ಯಾರು? ಇದು ಗಲಭೆಯನ್ನು ವಿರೋಧಿಸಿದ್ದಕ್ಕೆ ನಡೆದಿದ್ದಂಥ ಪ್ರತೀಕಾರನ ಅಥವಾ ಸಾಕ್ಷಿಗಳನ್ನು ಬಹಿರಂಗಪಡಿಸಿದ್ದಕ್ಕಾಗಿ ನಡೆದಿರುವಂಥ ಪ್ರೀ ಪ್ಲಾನ್ಡ್ ಮರ್ಡರಾ ಅನ್ನೋ ಪ್ರಶ್ನೆಗೆ ಮಾತ್ರ ಇನ್ನೂ ತನಕ ಉತ್ತರ ಸಿಕ್ಕಿಲ್ಲ. ಸೊ ಸ್ವಾಮಿಯವರು ಇಂದು BJP ಪಕ್ಷದ ರಹಸ್ಯಗಳನ್ನು ಎತ್ತಿ ಹಿಡಿತಿದ್ದಾರೆ. ಅವ್ರು ಹೇಳುವಂತೆ ಹರೇನ್ ಪಾಂಡ್ಯ ಅವರ ಗತಿ ತಮಗೂ ಬರಬಹುದು ಅಂತ ಭಯ ಪಡ್ತಿದ್ದಾರೆ. ಸೊ ಈ ಪ್ರಕರಣ BJP ರಾಜಕೀಯದಲ್ಲಿ ಇನ್ನೂ ಮುಗಿಯದ ದುಸ್ವಪ್ನವಾಗಿ ಉಳಿದಿದೆ. ಸ್ವಾಮಿಯವರ ಹೇಳಿಕೆಗಳು ಹೊಸ ಚರ್ಚೆಯನ್ನು ಹುಟ್ಟಾಕ್ತಾ ಇದೆ. ರಾಜಕೀಯದಲ್ಲಿ ಸತ್ಯ ಬಯಲಾಗೋದು ಎಷ್ಟು ಮುಖ್ಯ ಅನ್ನೋದನ್ನ ಇದು ತೋರಿಸುತ್ತೆ. ಸೊ ಪಾಂಡ್ಯ ಅವರ ಸಾವು ಕೇವಲ ಒಂದು ಹತ್ಯೆಯಲ್ಲ, ಅದು ಒಂದು ರಾಜಕೀಯ ಸಂದೇಶವಾಗಿದೆ ಅಂತ ಸ್ವಾಮಿಯವರ ಮಾತುಗಳು ಸೂಚಿಸುತ್ತೆ. ಸೊ ಈ ರೀತಿ ತಮ್ಮ ಹಳೆಯ ಹೇಳಿಕೆಗಳನ್ನು ಮತ್ತು ಹೊಸ ಹೇಳಿಕೆಗಳ ಮೂಲಕ BJP ಒಳಗಿನ ಗೂಂಡಾಗಿರಿಯನ್ನ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಪ್ರಶ್ನಿಸ್ತಿದ್ದಾರೆ. ಅಮಿತ್ ಶಾ ಅವರನ್ನ ಗೂಂಡಾ ಅಂತ ಕರೆಯೋದು ಕೇವಲ ಒಂದು ಮಾತಲ್ಲ, ಅದು ಹಳೆಯ ಪ್ರಕರಣವನ್ನ ಮತ್ತೆ ಜೀವಂತಗೊಳಿಸೋ ಪ್ರಯತ್ನದಂತೆ ಕಾಣಿಸ್ತಾ ಇದೆ. ಸೊ ಹರೇನ್ ಪಾಂಡ್ಯ ಅವರ ಕಥೆ ಇನ್ನೂ ಮುಗಿದಿಲ್ಲ, ಅದು ಇಂದಿಗೂ ಸಹ BJP ನಾಯಕರನ್ನ ಕಾಡ್ತಾ ಇದೆ ಅಂತ ಸ್ವಾಮಿಯವರ ಮಾತುಗಳು, ಅಂದ್ರೆ ಇತ್ತೀಚಿನ ಮಾತುಗಳು ತಿಳಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.